ಶ್ರೀಗುರುಭ್ಯೋ ನಮಃ. ರಘುನಾಥಗುರುಂ ನೌಮಿ ವಿದ್ಯಾನಿಧಿಕರೋದ್ಭವಂ ಕೂರ್ಮೋ ವರುಣರ್ಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂ ಗತಾಃ. ನಮ್ಮ ದ್ವೈತ ಸಿದ್ಧಾಂತದ ಪರಂಪರೆಯಲ್ಲಿ ಇಬ್ಬರು ರಘುನಾಥ ತೀರ್ಥರು ಅತ್ಯಂತ ಪ್ರಸಿದ್ಧರಾಗಿರತಕ್ಕವರು. ಒಬ್ಬರು ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ವಿದ್ಯಾನಿಧಿ ತೀರ್ಥರ ಶಿಷ್ಯರಾದ ರಘುನಾಥ ತೀರ್ಥರಾದರೆ, ಇನ್ನೊಬ್ಬರು ಶ್ರೀಮದ್ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದ ಶೇಷಚಂದ್ರಿಕಾಚಾರ್ಯರು ಅಂತ ಪ್ರಸಿದ್ಧರಾಗಿರತಕ್ಕಂತಹ ರಘುನಾಥ ತೀರ್ಥರು. ಇವತ್ತು ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ರಘುನಾಥ ತೀರ್ಥರ ಮಹಿಮೆ, ನಮ್ಮ ಸಿದ್ಧಾಂತಕ್ಕೆ ಅವರ ಕೊಡುಗೆ, ಇವುಗಳ ಬಗ್ಗೆ ಕೆಲವು ಮಾತುಗಳಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ವಿದ್ಯಾನಿಧಿ ತೀರ್ಥರ ಶಿಷ್ಯರು ಶ್ರೀ ರಘುನಾಥ ತೀರ್ಥರು. ರಘುನಾಥ ತೀರ್ಥರ ತಪಸ್ಸು, ಅವರ ವಿದ್ಯೆ, ದೇವರು ಅವರ ಮೇಲೆ ಮಾಡಿದಂತಹ ಪರಮಾನುಗ್ರಹ, ಇದೆಲ್ಲವನ್ನು ನಾವು ಅನುಸಂಧಾನ ಮಾಡಿದಾಗ ಸಾಧನೆಯ ಮಾರ್ಗದಲ್ಲಿ ಯಾವ ಯಾವ ರೀತಿಯಲ್ಲಿ ಜ್ಞಾನಿಗಳು ಭಗವಂತನನ್ನು ಒಲಿಸಿಕೊಂಡಿದ್ದಾರೆ, ಭಗವಂತನನ್ನು ಕಂಡಿದ್ದಾರೆ ಎನ್ನುವ ಮಾರ್ಗದರ್ಶನ ನಮಗೆ ದೊರೆಯುತ್ತದೆ. ಅವರ ಮಹಿಮೆಯ ಜ್ಞಾನವೂ ನಮಗಾಗ್ತದೆ. ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ರಘುನಾಥ ತೀರ್ಥರನ್ನು ಪುರಂದರದಾಸರು ಸಹ ನಿತ್ಯದಲ್ಲೂ ಅವರು ಪೂಜೆ ಮಾಡ್ತಾ ಇದ್ದ ಶ್ರೀ ಮೂಲರಾಮ, ಮೂಲ ಸೀತಾದೇವಿ, ಶ್ರೀ ದಿಗ್ವಿಜಯ ರಾಮದೇವರು, ವ್ಯಾಸಮುಷ್ಟಿ ಮೊದಲುಗೊಂಡು ಎಲ್ಲ 28 ಪ್ರತಿಮೆಗಳನ್ನು ರಘುನಾಥ ತೀರ್ಥರು ಪೂಜೆ ಮಾಡ್ತಾ ಇದ್ದಂತಹ ವೈಭವವನ್ನು ತಮ್ಮ ಒಂದು ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಎಷ್ಟು ಪುಣ್ಯವಂತರು ಶ್ರೀ ರಘುನಾಥ ತೀರ್ಥರು ಎಂಬುದಾಗಿ. ಇಂದಿಗೂ ಶ್ರೀಮಠದಲ್ಲಿ ಪೂಜೆಯ ಕಾಲದಲ್ಲಿ ಇದನ್ನು ಪಠನೆ ಮಾಡುವಂಥದ್ದಿದೆ. ಅಷ್ಟಲ್ಲದೆ ಶ್ರೀಪಾದರಾಜರೆಂಬುದಾಗಿ ಪ್ರಸಿದ್ಧರಾಗಿರತಕ್ಕಂತಹ ಲಕ್ಷ್ಮೀನಾರಾಯಣ ಮುನಿಗಳೂ ಸಹ ಸಾಯಂಕಾಲದ ತೊಟ್ಟಿಲ ಪೂಜೆಯ ಸಮಯದಲ್ಲಿ ಈ ಎಲ್ಲ ಅರ್ಚಾ ಪ್ರತಿಮೆಗಳನ್ನಿಟ್ಟುಕೊಂಡು ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದ, ತೊಟ್ಟಿಲು ಪೂಜೆಯನ್ನು ನೆರವೇರಿಸ್ತಾ ಇದ್ದಂತಹ ಅವರ ಪೂಜೆಯ ವೈಭವವನ್ನು ತೂಗೀರೆ ರಾಮನ ಎಂಬ ತಮ್ಮ ನುಡಿಯಲ್ಲಿ ಶ್ರೀಪಾದರಾಜರು ಚಿತ್ರಣ ಮಾಡಿದ್ದಾರೆ. ರಘುನಾಥ ತೀರ್ಥರೊಮ್ಮೆ ಸಂಚಾರವನ್ನು ಮಾಡ್ತಾ ಅವರು ಆಗಿನ ಕಾಲದಲ್ಲಿ ಕಾಲ್ನಡಿಗೆಯಿಂದ ಸಮಗ್ರ ಭೂಮಂಡಲವನ್ನು, ವಿಶೇಷವಾಗಿ ಭರತಖಂಡವನ್ನು ಸಂಚಾರ ಮಾಡಿದವರು. ಒಮ್ಮೆ ಒಂದೂರಿನಲ್ಲಿ ಒಬ್ಬ ಮುತ್ತೈದೆ ಬಂದು ದೂರದಿಂದ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಅವಳ ಗಂಡ ಮರಣಶಯ್ಯೆಯಲ್ಲಿದ್ದು ಮೃತಪ್ರಾಯನಾಗಿರ್ತಾನೆ. ಇನ್ನೇನು ಪ್ರಾಣ ಹೋಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಸಹಗಮನ ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಸಂಚಾರತ್ವೇನ ರಘುನಾಥ ತೀರ್ಥರು ಅಲ್ಲಿಗೆ ಬರ್ತಾರೆ. ಈ ಮಹಾನುಭಾವರ ದರ್ಶನ, ಅವರ ಪಾದಧೂಳಿಯ ಪ್ರಭಾವದಿಂದ ನನ್ನ ಗಂಡನೇನಾದರೂ ಮತ್ತೆ ಮರಳಿ ಬದುಕಿಯಾನು ಅನ್ನುವ ಆಸೆಯನ್ನಿಟ್ಟುಕೊಂಡು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ ಮಾಡಿದಾಗ ದೂರದಿಂದಲೇ ರಘುನಾಥ ತೀರ್ಥರು ಅವಳಿಗೆ ಅಷ್ಟಪುತ್ರಾಭವ, 8 ಮಕ್ಕಳನ್ನು ಪಡೆದುಕೊಳ್ಳುವಂಥ ಆಶೀರ್ವಾದವನ್ನು ಮಾಡ್ತಾರೆ. ಗಂಡನೇ ಮೃತನಾದ ಸ್ಥಿತಿಯಲ್ಲಿ ಈ ಆಶೀರ್ವಾದ ಹೇಗೆ ತಾನೇ ಫಲಿಸಲಿಕ್ಕೆ ಸಾಧ್ಯ? ಆದರೆ ವಿಷಯವನ್ನೆಲ್ಲ ಅವರ ಮುಂದೆ ಆರೋಹಿದಾಗ, ಇಲ್ಲ, ನಿನ್ನ ಗಂಡ ಬದುಕ್ತಾನೆ,
ಅವನಿಂದ 8 ಮಕ್ಕಳನ್ನು ನೀನು ಪಡೆದುಕೊಳ್ತಿದ್ದೀ ಅಂತ. ಇದು ನಾನು ನುಡಿದದ್ದಲ್ಲ, ನನ್ನ ನಾಲಿಗೆಯಲ್ಲಿ ನಿಂತು ನಾವು ನಿತ್ಯ ಉಪಾಸನೆ ಮಾಡುವಂತಹ ಮೂಲರಾಮ ದಿಗ್ವಿಜಯ ರಾಮದೇವರು ನುಡಿಸಿದ್ದಾರೆ, ಅವರ ಮಾತು ಸುಳ್ಳಾಗೋದಿಲ್ಲ ಅಂಥೇಳಿ ಕಳುಹಿಸಿಕೊಡ್ತಾರೆ ಮಂತ್ರಾಕ್ಷತೆ ಕೊಟ್ಟು. ಹಾಗಾಗಿ ಅವರ ಪತಿ ಮತ್ತೆ ಮರಳಿ ಬದುಕಿ ಒಳ್ಳೆ ಆರೋಗ್ಯಪೂರ್ಣನಾಗಿದ್ದು ಅವಳಲ್ಲಿ 8 ಮಕ್ಕಳನ್ನು ಪಡೆದುಕೊಳ್ತಾನೆ. ಇವತ್ತಿಗೂ ಕೂಡ ಆ ಮನೆತನ ಅಷ್ಟಪುತ್ರೇ ಅಂತ ಬೆಳಗಾಮು ಮಹಾರಾಷ್ಟ್ರ ಪ್ರಾಂತದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಮನೆತನ ಶ್ರೀಮದುತ್ತರಾದಿ ಮಠದ ಪರಂಪರೆಯ ಶಿಷ್ಯರವರಲ್ಲ. ಹೀಗೆ ರಘುನಾಥ ತೀರ್ಥರ ವಾಕ್ಸಿದ್ಧಿ, ಅವರ ತಪಶಕ್ತಿ ಏನು ಅನ್ನೋದು ಇದರಿಂದ ಗೊತ್ತಾಗ್ತದೆ. ಸುಮಾರಾಗಿ ಮಣ್ಣೂರು ಭೀಮಾ ನದಿ ತೀರದ ಮಣಿಪುರ ಅಂತ ಪ್ರಸಿದ್ಧವಾದ ಕ್ಷೇತ್ರ. ಧ್ರುವ ಮಹಾರಾಜರು ಪ್ರತಿಷ್ಠೆ ಮಾಡಿದಂತಹ ಚನ್ನಕೇಶವನ ದೇವಾಲಯ, ಸುಂದರವಾದಂತಹ ಪ್ರತಿಮೆ, ಒಂದು ಅದ್ಭುತ. ಅಂದರೆ ಇವತ್ತಿಗೂ ಕೂಡ ಭೀಮಾ ನದಿಯಲ್ಲಿ ಸ್ನಾನ ಮಾಡಿ ಒಂದು ತಂಬಿಗೆ ನೀರು ತೆಗೆದುಕೊಂಡು ಬಂದು ಚನ್ನಕೇಶವನ ಪ್ರತಿಮೆಯ ಮೇಲೆ ಅಭಿಷೇಕ ಮಾಡಿದರೆ ತಣ್ಣಗಿನ ನೀರು ಕೆಳಗೆ ಪಾದಕ್ಕೆ ಬರೋ ಹೊತ್ತಿಗೆ ಬಿಸಿಯಾಗಿರುತ್ತದೆ. ಅಂಥ ಒಂದು ಮಹತ್ವ ಇರತಕ್ಕಂತಹ ದೇವರು. ಅಲ್ಲಿ ರಘುನಾಥ ತೀರ್ಥರು ಭೀಮಾ ನದಿ ತೀರದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದ ಮಾಧವ ತೀರ್ಥರ ಮೂಲ ವೃಂದಾವನದ ಸನ್ನಿಧಾನ ಅಲ್ಲಿದ್ದು ಪಾಠ ಪ್ರವಚನವನ್ನು ಮಾಡ್ತಾ ದ್ವೈತ ಸಿದ್ಧಾಂತವನ್ನು ವಿಶೇಷವಾಗಿ ವಿಸ್ತಾರಗೊಳಿಸುವಂತಹ ಕಾರ್ಯವನ್ನು ಮಾಡಿದವರು ರಘುನಾಥ ತೀರ್ಥರು. ಅವರ ಕಾಲದಲ್ಲಿ 100 ಜನ ಸನ್ಯಾಸಿಗಳಾದ ಶಿಷ್ಯರು ಅವರಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದರು. ಗೃಹಸ್ಥಾಶ್ರಮಿಗಳಾದ ಆದ್ಯ ವರದಾಚಾರ್ಯರೇ ಮುಂತಾದ ಅನೇಕ ಜನ ವಿದ್ವಾಂಸರು ಅವರಿಂದ ಸಿದ್ಧರಾಗಿದ್ದರು ಅನ್ನೋ ಇತಿಹಾಸವನ್ನು ನಾವು ಕೇಳ್ತೇವೆ. ಅಂತಹ ರಘುನಾಥ ತೀರ್ಥರನ್ನು ಸ್ತೋತ್ರ ಮಾಡುವಾಗ ಅವರ ಚರಮಶ್ಲೋಕದಲ್ಲಿ ಕೂರ್ಮೋ ವರುಣಗಂಗೇಚ ಯಸ್ಯ ಪ್ರತ್ಯಕ್ಷತಾಂ ಗತಃ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾ, ಕೂರ್ಮರೂಪಿಯಾದ ಪರಮಾತ್ಮನನ್ನು ಅವರು ಸಾಕ್ಷಾತ್ಕರಿಸಿಕೊಂಡ ಮಹಾನುಭಾವರು. ಅದರಂತೆ ಜಲಾಧಿದೇವತೆಯಾದಂತಹ ವರುಣನನ್ನು, ಗಂಗಾ ನದಿಗೆ ಅಭಿಮಾನಿಣಿಯಾದ ಗಂಗಾದೇವಿಯನ್ನು ಪ್ರತ್ಯಕ್ಷೀಕರಿಸಿಕೊಂಡಂತಹ ಮಹಾನುಭಾವರು. ಒಮ್ಮೆ ರಘುನಾಥ ತೀರ್ಥರು ಸಂಚಾರವನ್ನು ಮಾಡುತ್ತಾ ಪರಿವಾರದೊಂದಿಗೆ ರಾಮೇಶ್ವರ ಕ್ಷೇತ್ರಕ್ಕೆ ಬರ್ತಾರೆ. ಅದು ಅರ್ಧೋದಯದ ಪರ್ವಕಾಲ, ಅಮಾವಾಸ್ಯೆ, ಭಾನುವಾರ, ಶ್ರವಣ ನಕ್ಷತ್ರ, ವ್ಯತಿಪಾತ ಯೋಗ, ಈ 4 ಒಂದೇ ದಿನದಲ್ಲಿ ಸೇರಿದಾಗ ಅದನ್ನು ಅರ್ಧೋದಯ ಪರ್ವಕಾಲ ಅಂತ ಕರೀತಾರೆ. ಆ ಅರ್ಧೋದಯ ಪರ್ವಕಾಲದಲ್ಲಿ ಸಮುದ್ರ ಸ್ನಾನ, ಮಂತ್ರ ಜಪ, ದಾನ, ಹೋಮ ಇವುಗಳೆಲ್ಲ ಬಹಳ ಶ್ರೇಯಸ್ಕರವಾದದ್ದು. ಆ ಸಂದರ್ಭದಲ್ಲಿ ರಘುನಾಥ ತೀರ್ಥರಲ್ಲಿಗೆ ಬಂದಾಗ ವರುಣದೇವರು ಬ್ರಾಹ್ಮಣರ ರೂಪದಲ್ಲಿ ಬಂದು ಸಮುದ್ರ ಅಲ್ಲಿ ತುಂಬ ಕಿರಿದಾದದ್ದರ ಕಾರಣವನ್ನು ಹೇಳ್ತಾ, ರಾಮದೇವರು ಬಂದಾಗ ದೂರದಲ್ಲಿದ್ದ ಸಮುದ್ರ ರಾಜನಾದ ವರುಣ ರಾಮದೇವರ ಪಾದಸ್ಪರ್ಶ ಮಾಡಬೇಕು ಅಂತ ಇಲ್ಲಿ ಹತ್ತಿರಕ್ಕೆ ಸಮೀಪಕ್ಕೆ ಬಂದಿದ್ದಾನೆ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಹೀಗೆ ರಾಮದೇವರ ಕಥೆಯನ್ನು ವರುಣನಿಂದಲೇ ಕೇಳಿದವರು ರಘುನಾಥ ತೀರ್ಥರು. ಅಷ್ಟೇ ಅಲ್ಲದೆ ಬ್ರಾಹ್ಮಣನ ರೂಪದಲ್ಲಿ ಬಂದ ವರುಣನ ದರ್ಶನವನ್ನು ರಘುನಾಥ ತೀರ್ಥರು ಮಾಡಿದ್ದಾರೆ. ಇದು ವರುಣನನ್ನು ಕಂಡಂತಹ ಬಗೆಯಾದರೆ, ಅದೇ ರಾಮೇಶ್ವರದ ಸಮುದ್ರ ತೀರದಲ್ಲಿ ಸಂಸ್ಥಾನ ಪ್ರತಿಮೆಗಳಿಗೆ ಪೂಜಾದಿಗಳನ್ನು ಮಾಡಿ ವರುಣದೇವರಿಗೆ ರಾಮದೇವರ ದರ್ಶನವನ್ನು ರಘುನಾಥ ತೀರ್ಥರು ಮಾಡಿಸಿದ್ದಾರೆ ಅಂತ ಅವರ ಇತಿಹಾಸದಲ್ಲಿ ಕಾಣುತ್ತೇವೆ. ಅದರಂತೆ ರಘುನಾಥ ತೀರ್ಥರು ಸಂಚಾರವನ್ನು ಮಾಡುತ್ತಾ ತುಂಗಭದ್ರಾ ನದಿಯ ತೀರದ ಕಂಪ್ಲಿ ಕ್ಷೇತ್ರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ
ಅಲ್ಲಿ ಅವರು ಗಂಗಾದೇವಿ ಪ್ರತ್ಯಕ್ಷವಾಗಿ ಬಂದು ಅವರಿಂದ ಅರ್ಘ್ಯಪಾದ್ಯಾದಿ ಉಪಚಾರ ಹಾಗೂ ಮೊರದ ಬಾಗಿನವನ್ನು ಸ್ವೀಕಾರವನ್ನು ಮಾಡಿದಳು ಅಂತ ಇತಿಹಾಸವನ್ನು ಕಾಣುತ್ತೇವೆ. ಹೀಗೆ ವರುಣ ಪತ್ನಿಯಾದ ಗಂಗೆ ಇಬ್ಬರನ್ನು ದರ್ಶನ ಮಾಡಿದ ಮಹಾನುಭಾವರು ರಘುನಾಥ ತೀರ್ಥರು. ಅದರ ಜೊತೆಯಲ್ಲಿ ಅದೇ ತುಂಗಭದ್ರಾ ನದಿಯ ತೀರದಲ್ಲಿ ಅವರು ನಿರ್ಮಾಲ್ಯ ವಿಸರ್ಜನ ಪೂಜೆಯನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪರಂಪರೆಯಿಂದ ಬಂದಂತಹ 5 ವ್ಯಾಸಮುಷ್ಟಿಗಳು, ಆ ವ್ಯಾಸಮುಷ್ಟಿಗಳಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ವ್ಯಾಸಮುಷ್ಟಿ ತುಂಗಭದ್ರಾ ನದಿಯಲ್ಲಿ ಜಾರಿ ಬೀಳುತ್ತದೆ. ನೀರೇನು ಬಹಳ ಇಲ್ಲದೆ ಹೋದರೂ ಸ್ವಚ್ಛವಾದ ನೀರಿನಲ್ಲಿ, ನೀರಿನ ತಳದಲ್ಲಿ ಏನಿದೆ ಎಲ್ಲವೂ ಕಾಣಿಸ್ತಾ ಇದ್ದರೂ ಕೂಡ ವ್ಯಾಸಮುಷ್ಟಿ ಅಲ್ಲಿ ಗೋಚರ ಆಗೋದಿಲ್ಲ. ರಘುನಾಥ ತೀರ್ಥರ ಉತ್ತರಾಧಿಕಾರಿಗಳಾದ ರಘುವರ್ಯ ತೀರ್ಥರೂ ಅಲ್ಲೇ ಇರ್ತಾರೆ. ಅದರಂತೆ ವ್ಯಾಸರಾಜರು ಇನ್ನೂ ಚಿಕ್ಕ ವಯಸ್ಸಿನವರು, ಅವರೂ ಕೂಡ ಅಲ್ಲಿ ಇರ್ತಾರೆ. ಕೆಲವು ಕಾಲ ರಘುನಾಥ ತೀರ್ಥರ ಜೊತೆಗೆ ವ್ಯಾಸರಾಜರು ಸಂಚಾರದಲ್ಲಿದ್ದರು ಅನ್ನುವ ಇತಿಹಾಸವನ್ನು ನಾವು ಕೇಳ್ತೇವೆ. ಆದ್ದರಿಂದ ಅಂತಹ ಅವರಿಬ್ಬರ ಸಮಕ್ಷಮದಲ್ಲಿ ಎಷ್ಟು ಹುಡುಕಿದರೂ ಒಂದು ವ್ಯಾಸಮುಷ್ಟಿ ಸಿಗದೇ ಇದ್ದಾಗ 7 ದಿವಸ ದೇವರನ್ನು ಪ್ರಾರ್ಥನೆ ಮಾಡ್ತಾ ಉಪವಾಸ ಕೊಡ್ತಾರೆ ರಘುನಾಥ ತೀರ್ಥರು. ಉಳಿದವರಿಗೆಲ್ಲ ಭೋಜನದ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ತಾವು ಮರಳಿ ವೇದವ್ಯಾಸರು ದೊರೆಯಬೇಕು ಅನ್ನೋದಕ್ಕಾಗಿ ಅವರು 7 ದಿವಸ ಉಪವಾಸ ಕುಳಿತಾಗ ವೇದವ್ಯಾಸರೇ ಸ್ವಪ್ನದಲ್ಲಿ ರಘುನಾಥ ತೀರ್ಥರಿಗೆ ಸೂಚನೆಯನ್ನು ಕೊಡ್ತಾರೆ. ಭಕ್ತರ ಪಾಪವನ್ನು ಪರಿಹಾರ ಮಾಡಿ ಪಾಪದಿಂದಾಗಿ ಅನೇಕ ಸತ್ಕರ್ಮಗಳಿಗೆ ಜ್ಞಾನ ಸಂಪಾದನೆಗೆ ಏನು ವಿಘ್ನ ಇದೆ ಆ ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಕೂರ್ಮ ರೂಪದಿಂದ ನಾನು ಬರ್ತೇನೆ. 4 ವ್ಯಾಸಮುಷ್ಟಿ, 1 ವ್ಯಾಸಮುಷ್ಟಿಯ ಪ್ರತಿನಿಧಿಯಾಗಿ ನಾನು ಕೂರ್ಮ ರೂಪದಿಂದ ಬರ್ತೇನೆ. ಇನ್ನು ಮುಂದೆ ಆ ಕೂರ್ಮಕ್ಕೆ ನೀವು ವ್ಯಾಸಮುಷ್ಟಿಗಳೊಂದಿಗೆ ಪೂಜೆಯನ್ನು ನಡೆಸಬೇಕು ಅಂತ. ಆದರೆ ಅನೇಕ ಕೂರ್ಮಗಳಿರ್ತದೆ. ಇದು ಭಗವಂತನೇ ಕೂರ್ಮ ರೂಪದಿಂದ ಬಂದದ್ದನ್ನು ಗುರುತಿಸೋದು ಹೇಗೆ ಅಂತಂದರೆ, ಆ ಎಲ್ಲ ಕೂರ್ಮಗಳನ್ನು ತಟ್ಟೆಯಲ್ಲಿಟ್ಟು ಕ್ಷೀರಾಭಿಷೇಕ ಮಾಡಬೇಕು. ಯಾವ ಕೂರ್ಮಕ್ಕೆ ಅಭಿಷೇಕ ಮಾಡಿದಾಗ ಅದು ತಿರುಗುತ್ತದೋ ಅದು ನಾನು ಅಂತ ತಿಳಿದುಕೊಂಡು ನನಗೆ ಅದನ್ನು ವ್ಯಾಸಮುಷ್ಟಿಯ ಜೊತೆಗಿಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಅಂತ ವೇದವ್ಯಾಸ ದೇವರು ಆಜ್ಞೆಯನ್ನು ಮಾಡಿದರಂತೆ. ಅದಕ್ಕನುಗುಣವಾಗಿ ಮರುದಿವಸ ಪ್ರಾತಃ ಕಾಲದಲ್ಲಿ ಸ್ವಪ್ನದ ವಿಷಯವನ್ನು ಎಲ್ಲರಿಗೂ ಹೇಳಿ ಎಲ್ಲರ ಸಮಕ್ಷಮದಲ್ಲಿ ರಘುನಾಥ ತೀರ್ಥರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡುವಾಗ ಆ ಕೂರ್ಮ ರೂಪದಿಂದ ಪರಮಾತ್ಮ ಅನೇಕ ರೂಪಗಳಿಂದ ಬರ್ತಾನೆ. ಎಲ್ಲವನ್ನೂ ಇಟ್ಟು ಕ್ಷೀರಾಭಿಷೇಕ ಮಾಡಿದಾಗ ಯಾವುದು ತಿರುಗುತ್ತೋ ಅದನ್ನು ವ್ಯಾಸಮುಷ್ಟಿಗಳೊಂದಿಗೆ ಪೂಜೆ ಮಾಡಿ ಉಳಿದವುಗಳನ್ನು ಜಲದಲ್ಲಿ ಮತ್ತೆ ವಿಸರ್ಜನೆಯನ್ನು ಮಾಡ್ತಾರೆ. ಹೀಗೆ ಕೂರ್ಮೋ ವರುಣಗಂಗೇಚ ಯಸ್ಯ ಪ್ರತ್ಯಕ್ಷತಾಂ ಗತಾಃ. ಅಂತಹ ಭಗವಂತನನ್ನು ಕೂರ್ಮ ರೂಪದಿಂದ ಒಲಿಸಿಕೊಂಡ ಮಹಾನುಭಾವರು ರಘುನಾಥ ತೀರ್ಥರು. ಒಮ್ಮೆ ಕೃಷ್ಣಾ ತೀರದ ಕೊಪ್ಪರ ನರಸಿಂಹದೇವರ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರುವಾಗ ವಿಭುಧೇಂದ್ರ ತೀರ್ಥರು ತಮ್ಮ ವಿದ್ಯಾಶಿಷ್ಯರಾದ ಪದ್ಮನಾಭ ತೀರ್ಥರ ಪರಂಪರೆಯ ಸ್ವರ್ಣವರ್ಣ ತೀರ್ಥರ ಉತ್ತರಾಧಿಕಾರಿಗಳಾದ ಲಕ್ಷ್ಮೀನಾರಾಯಣ ತೀರ್ಥರನ್ನು ಜೊತೆಗೆ ಕರೆದುಕೊಂಡು ಬರ್ತಾರೆ. ರಘುನಾಥ ತೀರ್ಥರಿಗೂ ವಿಭುಧೇಂದ್ರ ತೀರ್ಥರಿಗೂ ವಿಶೇಷವಾದ ಸಮಾಗಮ, ಪರಸ್ಪರ ಸಂಸ್ಥಾನದ ಗೌರವ ಮರ್ಯಾದೆಗಳೆಲ್ಲ ನಡೆದು ಲಕ್ಷ್ಮೀನಾರಾಯಣ ಮುನಿಗಳು ಶಾಸ್ತ್ರಾಭ್ಯಾಸವನ್ನು ನಡೆಸ್ತಾ ಇದ್ದವರು ರಘುನಾಥ ತೀರ್ಥರ ಮುಂದೆ ಶಾಸ್ತ್ರೀಯ ವಿಷಯಗಳನ್ನು ಶ್ರೀ ನ್ಯಾಯಸುಧೆಯ ಜಿಜ್ಞಾಸಾಧಿಕರಣದ ಅನುವಾದವನ್ನು ಮಾಡಿದಾಗ ಅವರ ಪ್ರತಿಭೆಯನ್ನು ಕಂಡು ಆ ರಘುನಾಥ ತೀರ್ಥರು ಸಂತುಷ್ಟರಾಗಿ ನೀವು ಶ್ರೀಪಾದರಾಜರು ಎಂಬುದಾಗಿ ಅವರನ್ನು ವಿಶೇಷವಾಗಿ ಪ್ರಶಂಸೆ ಮಾಡುತ್ತಾರೆ.
ಅವತ್ತಿನಿಂದ ಲಕ್ಷ್ಮೀನಾರಾಯಣ ತೀರ್ಥರು, ಲಕ್ಷ್ಮೀನಾರಾಯಣ ಮುನಿಗಳು ಶ್ರೀಪಾದರಾಜರು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾರೆ ಅಂತ ನಾವು ಐತಿಹ್ಯವನ್ನು ಕಾಣುತ್ತೇವೆ. ಅಂತಹ ಒಂದು ಮಹಾನುಭಾವರು ರಘುನಾಥ ತೀರ್ಥರು. ರಘುನಾಥ ತೀರ್ಥರು ಶ್ರೀಪಾದರಾಜರು, ವ್ಯಾಸರಾಜರು ಕೆಲವು ಕಾಲ ಒಟ್ಟೊಟ್ಟಿಗೆ ಸಂಚಾರವನ್ನು ಮಾಡಿದ ದಾಖಲೆಯನ್ನು ಶ್ರೀಪಾದರಾಜರ ಮಠದ ಪರಂಪರೆಯಲ್ಲಿ ಬಂದ ಶ್ರೀನಿಧಿ ತೀರ್ಥರು ತಾವು ಮಾಡಿದ ಸ್ತೋತ್ರದಲ್ಲಿ ಉಲ್ಲೇಖ ಮಾಡಿದ್ದುಂಟು. ಅದರಂತೆ ವ್ಯಾಸರಾಜರು ಕೂಡ ತಾವು ಶ್ರೀಪಾದರಾಜರನ್ನು ಸ್ತೋತ್ರ ಮಾಡುವಾಗ ರಘುನಾಥ ತೀರ್ಥರಿಗೂ ಶ್ರೀಪಾದರಾಜರಿಗೂ ಇದ್ದಂತಹ ನಿಕಟ ಸಂಪರ್ಕವನ್ನು ಅವರು ತಮ್ಮ ಸ್ತೋತ್ರದಲ್ಲಿ ಉಲ್ಲೇಖ ಮಾಡಿದ್ದನ್ನು ಕಾಣುತ್ತೇವೆ. ರಘುನಾಥ ತೀರ್ಥರು ಮಳಖೇಡ ಕ್ಷೇತ್ರದಲ್ಲಿ ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ತಮ್ಮ ಕೊನೆಯ ಕಾಲದಲ್ಲಿ ವಾಸ ಮಾಡ್ತಾ ಇದ್ದಾಗ ಅವರು ಅಲ್ಲಿಯೇ ವೃಂದಾವನಸ್ಥರಾಗಬೇಕು ಅಂತ ಸಂಕಲ್ಪವನ್ನು ಮಾಡಿ ದೇಹವನ್ನು ತ್ಯಾಗ ಮಾಡುತ್ತಾರೆ. ಆವಾಗ ಅವರು ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲಿ ಹೋಗುವಾಗ ಶ್ರೀಪಾದರಾಜರು ಮುಳುಬಾಗಿನಲ್ಲಿ ತಮ್ಮ ಶಿಷ್ಯರಿಗೆಲ್ಲ ಪಾಠ ಹೇಳ್ತಾ ಇದ್ದವರು ರಘುನಾಥ ತೀರ್ಥರು ಪ್ರಯಾಣ ಮಾಡ್ತಾ ಇರೋದನ್ನು ಕಂಡು ಎದ್ದು ನಿಂತು ಅವರನ್ನು ಗೌರವಿಸಿದರಂತೆ. ಆವಾಗ ದೇವಲೋಕದ ಪುಷ್ಪಗಳನ್ನು ಶ್ರೀಪಾದರಾಜರ ಮೇಲೆ ರಘುನಾಥ ತೀರ್ಥರು ವೃಷ್ಟಿ ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಹೀಗೆ ರಘುನಾಥ ತೀರ್ಥರ ಒಂದು ತಪಸ್ಸಿದ್ಧಿ. ಅವರ ಬಳಿಯಲ್ಲಿ ಶ್ರೀಪಾದರಾಜರು ಕೇಳಿದರಂತೆ, ನಾವು ಎಷ್ಟು ದಿವಸ ಇನ್ನೂ ಇರೋದು ಅಂತ. ಆವಾಗ ಶ್ರೀಪಾದರಾಜರು ಅವರಿಗೆ ಸೂಚನೆ ಮಾಡಿದರು ಅಂತ ನಾವು ಅವರ ಚರಿತ್ರೆಯಿಂದ ತಿಳಿಯುತ್ತಾ ಇದ್ದೀವಿ. ಹೀಗೆ ಆ ಶ್ರೀಪಾದರಾಜರಿಗೂ ವಿಭುಧೇಂದ್ರ ತೀರ್ಥರಿಗೂ ರಘುನಾಥ ತೀರ್ಥರಿಗೂ ಇದ್ದಂತಹ ಒಂದು ಸೌಹಾರ್ದಪೂರ್ಣವಾದ ಆ ಸಂಬಂಧವನ್ನು ಚಾರಿತ್ರಿಕ ಗ್ರಂಥಗಳ ಮೂಲಕವಾಗಿ ಪರಸ್ಪರ ಗೌರವ, ರಘುನಾಥ ತೀರ್ಥರ ವಿದ್ವತ್ತಿನ ಬಗ್ಗೆ ಇದ್ದಂತಹ ಒಂದು ಅಭಿಮಾನ, ಪ್ರೀತಿ, ಇವುಗಳೆಲ್ಲವನ್ನೂ ಕೂಡ ಆ ಸಂದರ್ಭದಲ್ಲಿ ನಾವು ಕಾಣುತ್ತೇವೆ. ಇಂತಹ ರಘುನಾಥ ತೀರ್ಥರು ಶ್ರೀಮದ್ ಉತ್ತರಾದಿ ಮಠದ ಕೀರ್ತಿಯನ್ನು ದೇಶದ ಉದ್ದಗಲಕ್ಕೂ ಸಂಚಾರವನ್ನು ಮಾಡ್ತಾ ವಿಸ್ತಾರಗೊಳಿಸಿದವರು. ಅವರು ಸಂಚಾರ ಮಾಡ್ತಾ ಇದ್ದರೆ ಶ್ರೀಮಠ ಅದೊಂದು ಸಂಚಾರಿ ವಿಶ್ವವಿದ್ಯಾಲಯ ಅನ್ನುವಂತೆ ಇರ್ತಾ ಇತ್ತಂತೆ. ಅಂತಹ ರಘುನಾಥ ತೀರ್ಥರು ವಿಶೇಷವಾಗಿ ಕೂರ್ಮರೂಪಿಯಾದ ಪರಮಾತ್ಮನನ್ನು ಒಲಿಸಿಕೊಂಡವರು. ಕೂರ್ಮೋ ಹರಿರ್ಮಾಂ ನಿರಯಾತ್ ಅಶೇಷಾತ್ ಅಂತ ನಾರಾಯಣ ವರ್ಮದಲ್ಲಿ ನರಕಕ್ಕೆ ಕಾರಣವಾದ ಎಲ್ಲ ಪಾಪಗಳಿಂದ ಕೂರ್ಮರೂಪಿಯಾದ ಪರಮಾತ್ಮ ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುವಂತಹದ್ದಿದೆ. ಆದ್ದರಿಂದ ಅಂತಹ ಕೂರ್ಮರೂಪಿಯಾದ ಪರಮಾತ್ಮನನ್ನು ಒಲಿಸಿಕೊಂಡು ದರ್ಶನಕ್ಕಾಗಿ ಬರುವಂತಹ ಎಲ್ಲ ಭಕ್ತರಿಗೆ ಕೂರ್ಮನ ದರ್ಶನವನ್ನು ಮಾಡಿಸಿ ಅವರ ಪಾಪ ಪರಿಹಾರವಾಗಿ ಅವರಿಂದ ಎಲ್ಲ ಸತ್ಕರ್ಮಗಳು, ಜ್ಞಾನ ಸಂಪಾದನೆ, ಅದಕ್ಕಿರೋ ವಿಘ್ನಗಳನ್ನು ನಿವಾರಣೆ ಮಾಡಿ ನಿರ್ವಿಘ್ನವಾಗಿ ಎಲ್ಲ ಸತ್ಕಾರ್ಯಗಳು ನಡೆಯುವಂತೆ ರಘುನಾಥ ತೀರ್ಥರು ಮಾಡುತ್ತಾರೆ. ಅಂತಹ ಕೂರ್ಮರೂಪಿಯಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡ ಮಹಾನುಭಾವರು ಗಂಗೆ ಅವರಿಗೆ ದರ್ಶನ ನೀಡಿದಾಗ, ನೀವಿದ್ದಲ್ಲಿಗೆ ನಾನು ದರ್ಶನ ಕೊಟ್ಟಿದ್ದೇನೆ ಅಂತ ಬರೋದು ಬಿಡಬಾರದು, ಗಂಗಾ ಸ್ನಾನಕ್ಕಾಗಿ ಆದಷ್ಟು ಬೇಗ ಕಾಶಿ ಕ್ಷೇತ್ರಕ್ಕೆ ಬರಬೇಕು ಅಂತ ಅವರನ್ನು ಆದೇಶ ಮಾಡಿದ್ದಾಳೆ ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಹೀಗೆ ಭಗವಂತನನ್ನು, ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡ ಮಹಾನುಭಾವರು, ವಾಕ್ಸಿದ್ಧಿ ಇರತಕ್ಕಂಥವರು, ನೂರಾರು ಜನ ಸನ್ಯಾಸಿಗಳಿಗೆ, ಅನೇಕ ಗೃಹಸ್ಥಾಶ್ರಮಿಗಳಿಗೆ ಪಾಠವನ್ನು ಹೇಳಿ ವಿದ್ವಾಂಸರನ್ನಾಗಿ ನಿರ್ಮಾಣ ಮಾಡಿದಂತಹ ಮಹಾನುಭಾವರು ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಮಳಖೇಡದಲ್ಲಿ ಅವರ ಮೂಲ ವೃಂದಾವನದ ಪಕ್ಕದಲ್ಲಿಯೇ ರಘುನಾಥ ತೀರ್ಥರ ಮೂಲ ವೃಂದಾವನವನ್ನು ಕಾಣುತ್ತೇವೆ. ಮಾರ್ಗಶೀರ್ಷ ಕೃಷ್ಣ ಪಕ್ಷದ ಪ್ರತಿಪದಾತಿಥಿಯಂದು
ಅವರು ಟೀಕಾರಾಯರ ಸನ್ನಿಧಾನದಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಅವರ ಶಿಷ್ಯರಾಗಿ ರಘುವರಿಯ ತೀರ್ಥರು, ಅವರ ಶಿಷ್ಯರಾಗಿ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಒಂದು ಆಕಾಶದಲ್ಲಿರುವಂತಹ ಧ್ರುವಮಂಡಲದಂತೆ ಶೋಭಿಸ್ತಾ ಇರುವ ರಘುತ್ತಮ ತೀರ್ಥರು, ಭಾವಬೋಧಕಾರರು ಅಂತ ಪ್ರಸಿದ್ಧರಾಗಿರತಕ್ಕಂಥವರು. ಅಂತಹ ಆ ರಘುತ್ತಮ ತೀರ್ಥರು ರಘುನಾಥ ತೀರ್ಥರ ಪ್ರಶಿಷ್ಯರು ಅನ್ನುವಂಥದ್ದನ್ನು ನಾವು ಕಾಣಬಹುದು. ಇದು ರಘುನಾಥ ತೀರ್ಥರ ಒಂದು ವೈಭವವನ್ನು, ಅವರ ಮಹಿಮೆಯನ್ನು ವಿಶೇಷವಾಗಿ ಚಾರಿತ್ರಿಕ ಗ್ರಂಥಗಳಲ್ಲಿ ನಾವು ಕಾಣುವಂಥದ್ದು. ಯಾವುದೇ ಯತಿಗಳ ಗುರುಗಳ ಆರಾಧನೆ ಬಂದ ಸಂದರ್ಭದಲ್ಲಿ ಉಳಿದ ಎಲ್ಲ ದಿವಸಗಳಲ್ಲಿ ವೃಂದಾವನಗಳಲ್ಲಿ ಅಂತರ್ಮುಖಿಗಳಾಗಿ ಭಗವಂತನ ಧ್ಯಾನ ಜಪದಲ್ಲಿ ಆಸಕ್ತರಾಗತಕ್ಕಂತಹ ಗುರುಗಳು ಆರಾಧನೆಯ 3 ದಿನಗಳಲ್ಲಿ ವರ್ಷ ಇಡೀ ತಾವು ಸಂಪಾದನೆ ಮಾಡಿದಂತಹ ಅನಿಷ್ಟ ಪುಣ್ಯವನ್ನು ತಮ್ಮ ಭಕ್ತರಿಗೆ ಧಾರೆ ಎರೆದು ಕೊಡೋದಕ್ಕಾಗಿ ಆ 3 ದಿನಗಳಲ್ಲಿ ಆರಾಧನೆಯ ಕಾಲದಲ್ಲಿ ವೃಂದಾವನದಲ್ಲಿ ಬಹಿರ್ಮುಖರಾಗಿ ಅವರು ಕುಳಿತಿರ್ತಾರೆ. ಆದ್ದರಿಂದ ಇಂತಹ ಮಹಾನುಭಾವರ ಆರಾಧನೆಯ ಸಂದರ್ಭದಲ್ಲಿ ಅವರ ವೃಂದಾವನಗಳಿದ್ದಲ್ಲಿ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ, ಪ್ರಸಾದ ಸ್ವೀಕಾರ, ಪಂಚಾಮೃತ ದರ್ಶನ ಮುಂತಾದವುಗಳು ಅವರು ರಚನೆ ಮಾಡಿದ, ಅವರ ಶಿಷ್ಯರು ಪ್ರಶಿಷ್ಯರು ರಚನೆ ಮಾಡಿದ ಗ್ರಂಥಗಳ ಪಾರಾಯಣ ಮುಂತಾದವುಗಳ ಮೂಲಕವಾಗಿ ಅವರ ಸೇವೆಯನ್ನು ಮಾಡಬೇಕು. ಬಹಿರ್ಮುಖರಾಗಿ ಕುಳಿತ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಂದು ಗುರುಗಳ ದಾಸರ ಆರಾಧನೆಯಲ್ಲಿ ಸಾಧಕರಾದವರಿಗೆ ಈ ಅನುಸಂಧಾನ ವಿಶೇಷವಾಗಿ ಜಾಗೃತವಾಗಿರಬೇಕು ಅನ್ನೋದನ್ನು ನಾವು ತಿಳಿಯುತ್ತಾ, ರಘುನಾಥ ತೀರ್ಥರ ಆರಾಧನೆಯ ಅಂಗವಾಗಿ ರಘುನಾಥ ತೀರ್ಥರ ಮಹಿಮೆಯನ್ನು, ಅವರ ಕೊಡುಗೆಯನ್ನು ನಾವು ಅನುಸಂಧಾನ ಮಾಡಿದ್ದೇವೆ. ಈ ಜ್ಞಾನ ಕಾರ್ಯ, ಜ್ಞಾನಗಮ್ಯ ಪ್ರಸಾರಣದವರು ಎಲ್ಲ ದೇಶದ ಮೂಲೆ ಮೂಲೆಗಳಲ್ಲಿರುವ, ದೂರದ ದೇಶದಲ್ಲಿರುವ ಭಕ್ತರಿಗೂ ಕೂಡ ಇಂತಹ ಪರಂಪರೆಯ ಯತಿಗಳ, ಜ್ಞಾನಿಗಳ, ಹರಿದಾಸರ ಅನೇಕ ಶಾಸ್ತ್ರೀಯವಾದ ಪೌರಾಣಿಕವಾದ ವಿಷಯಗಳು ಮನೆ ಮನೆಗೆ ಮುಟ್ಟಿಸುವಂತಹ ಒಂದು ಮಹತ್ತರವಾದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಪ್ರಕೃತ ಈ ರಘುನಾಥ ತೀರ್ಥರ ಚರಿತ್ರೆಯನ್ನು ಅನುಸಂಧಾನ ಮಾಡುವ ಜ್ಞಾನ ಕಾರ್ಯದ ಸೇವೆಯನ್ನು ಆಶಾ ಸುಭಾಸ್ ವರ್ಣೇಕರ್ ಕುಟುಂಬದವರು ಈ ಜ್ಞಾನ ಕಾರ್ಯದ ಸೇವೆಯನ್ನು ನಡೆಸಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ರಘುನಾಥ ತೀರ್ಥರು ಹಾಗೂ ಸಕಲ ಹರಿವಾಯುಗುರುಗಳು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ.